ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ಪ್ರೆಸೆಂಟ್ UPSC ಆಸ್ಪಿರೆಂಟ್. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಬೆಂಗಳೂರಲ್ಲಿ BSc ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಫಿಸಿಕ್ಸ್ ಮ್ಯಾಥ್ಸ್ ಸ್ಟ್ಯಾಟ್ಸ್ ಅಲ್ಲಿ. ಅದಾದ್ಮೇಲೆ MSc ಮಾಡ್ದೆ. MSc ಇನ್ ಸ್ಟ್ಯಾಟಿಸ್ಟಿಕ್ಸ್ ಮಾಸ್ಟರ್ಸ್ ಇನ್ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ನಾನು UPSC 2 ಅಟೆಂಪ್ಟ್ ಕೊಟ್ಟೆ. ಅದರಲ್ಲಿ ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಕ್ವಾಲಿಫೈ ಆಗಲಿಲ್ಲ. ಅದಾದ್ಮೇಲೆ KAS ಬರ್ದೆ, ಮತ್ತೆ ಗ್ರೂಪ್ ಬಿ ಎಕ್ಸಾಮ್ಸ್ ಬರ್ದೆ, PDO ಬರ್ದೆ. ಸೊ ಗ್ರೂಪ್ ಬಿ ಎಕ್ಸಾಮ್ಸ್ ಗಳು ವೇಟ್ ಮಾಡ್ತಾ ಇದ್ದೀನಿ. PDO ರಿಸಲ್ಟ್ ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ನಂದೇ ಆಗಿರುವಂತಹ ಸ್ಟ್ಯಾಟ್ ಸಬ್ಜೆಕ್ಟ್ ಮೇಲೆ ಒಂದು ಎಕ್ಸಾಮ್ ಇದೆ, ಅದನ್ನು ಕೂಡ ವೇಟ್ ಬರ್ದಿದ್ದೀನಿ, ಬಟ್ ಆಗ್ಲಿಲ್ಲ. ಈ ವರ್ಷ ಎಗೇನ್ ಮತ್ತೆ ಬರೀತಾ ಇದ್ದೀನಿ. ಸೊ ಇದ್ರ ಜೊತೆ ನಾನು ಇವಾಗ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಡಿಗ್ರಿ ಜೊತೆಗೇನೆ UPSC ಕೋಚಿಂಗ್ ನ ಇಂಟಿಗ್ರೇಟೆಡ್ ಆಗಿ ಹೇಗೆ ತಗೊಳ್ಳೋದು ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮೆಟೀರಿಯಲ್ಸ್ ಒಂದು ಹೇಳ್ಬಿಡ್ತೀನಿ, ಯಾವ್ಯಾವ್ದಕ್ಕೆ ಏನೇನು ಓದ್ಬೇಕಂತಂದ್ರೆ, ಪೊಲಿಟಿ ಬಂದ್ಬಿಟ್ಟು ಲಕ್ಷ್ಮೀಕಾಂತ್ ತುಂಬಾ ಚೆನ್ನಾಗಿದೆ. ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ PMF ತುಂಬಾ ಚೆನ್ನಾಗಿದೆ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬೇಸಿಕ್ NCERTs ಚೆನ್ನಾಗಿದೆ. ಅಂದ್ರೆ ಕ್ಲಾಸ್ 11 to 12 ಎರಡು ಚೆನ್ನಾಗಿದೆ. ಅದನ್ನ ಬಿಟ್ಟರೆ PMF ಅವ್ರದ್ದೇ ಚೆನ್ನಾಗಿದೆ. ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿಗೆ, ಎಕನಾಮಿಗೆ ರಮೇಶ್ ಸಿಂಗ್ ಅಥವಾ ಯಾವುದಾದ್ರೂ ಕ್ಲಾಸ್ ನೋಟ್ಸ್ ಇದು ಚೆನ್ನಾಗಿರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿಗೂ ನಾನ್ ರೆಫರ್ ಮಾಡ್ತಾ ಇರೋದು ಕ್ಲಾಸ್ ನೋಟ್ಸ್. ಯಾವ್ದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಕ್ಲಾಸ್ ನೋಟ್ಸ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಬೈ ಬಿಪಿನ್ ಚಂದ್ರ. ಏನ್ಷಿಯಂಟ್ ಮೆಡಿವಲ್ ಕ್ಲಾಸ್ ನೋಟ್ಸ್. ಕರೆಂಟ್ ಅಫೇರ್ಸ್ಗೆ ಈ ವಿಷನ್ IAS ಅರೌಂಡ್ 365 ಅಂತ ಬರುತ್ತೆ, ಅದು ಇಯರ್ ಒಂದ್ಸತಿ ಅದನ್ನ ನೋಡ್ಕೋಬಹುದು. ಅದ್ರ ಜೊತೆಗೆ ಡೈಲಿ ನ್ಯೂಸ್ ಪೇಪರ್ ದಿ ಹಿಂದೂ. ಪರ್ ಮಂತ್ಲಿ ಇಂಗ್ಲಿಷ್ ಅಲ್ಲಿ ಬೇಕು ಅಂತ ಅಂದ್ರೆ ಕೇರ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದು ತುಂಬಾ ಚೆನ್ನಾಗಿದೆ. ಬಿಟ್ರೆ ದೃಷ್ಟಿ IAS ಅವ್ರದ್ದು ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಬೇಕು ಅಂದ್ರೆ ಸ್ಪರ್ಧಾ ಅರಿವು ತುಂಬಾ ಚೆನ್ನಾಗಿದೆ, ಮತ್ತೆ ಸ್ಪರ್ಧಾ ವಿಜೇತ ಇದು ಚೆನ್ನಾಗಿದೆ. ಇಷ್ಟನ್ನ ರೆಫರ್ ಮಾಡ್ಕೋಬಹುದು. CSAT ಪೇಪರ್ಗೆ ಪ್ರಾಕ್ಟೀಸ್ ಪೇಪರ್ಸ್ ತಗೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಅಗರ್ವಾಲಾ ಬುಕ್ ರೆಫರ್ ಮಾಡೋದು. ಜೊತೆಗೆ ದೃಷ್ಟಿ IAS ಅವ್ರದ್ದು ಒಂದು ಮೆಟೀರಿಯಲ್ ಇದೆ CSATಗೆ, ತುಂಬಾ ಚೆನ್ನಾಗಿದೆ. ಯಾವ್ದು ಬೇಕದನ್ನ ಈಸಿ ವೇ ಅಲ್ಲಿ ಆದಷ್ಟು CSAT ನ ಪ್ರಾಕ್ಟೀಸ್ ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗೋದು. ಇದ್ರ ಜೊತೆಗೆ ಮೇನ್ಸ್ ಬರೆಯೋರ್ಗೆ ಗವರ್ನೆನ್ಸ್ ಇರುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಇರುತ್ತೆ. ಇದಕ್ಕೆ ಬುಕ್ಸ್ ಗಳಂತ ಅಂದ್ರೆ ಗವರ್ನೆನ್ಸ್ ಮತ್ತೆ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ, ಇನ್ನೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಲ್ಲದಕ್ಕೂ ಕ್ಲಾಸ್ ನೋಟ್ಸ್ ಅವೈಲೇಬಲ್ ಇದೆ. ಆ ಕ್ಲಾಸ್ ನೋಟ್ಸ್ ನ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ವಿಷನ್ ಅವ್ರದ್ದು ಇದೆ, ಮತ್ತೆ ಓನ್ಲಿ ಫಾರ್ IAS ಅವ್ರದ್ದಿದೆ. ಇದೆಲ್ಲಾನು ಪ್ರೊವೈಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿಗೆ ಲೆಕ್ಸಿಕಾನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಮತ್ತೆ ಕನ್ನಡದಲ್ಲಿ ಓದುವಂತವ್ರಿಗೆ DK ಬಾಲಾಜಿ ತುಂಬಾ ಚೆನ್ನಾಗಿದೆ, ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ. ಅದನ್ನ ಬಿಟ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸ್ ನೋಟ್ಸ್, ಯಾವ್ದಾದ್ರು ಒಂದು ಕ್ಲಾಸ್ ನೋಟ್ಸ್ ತಗೊಂಡು ಓದ್ಕೋಬಹುದು. ಇಷ್ಟೆಲ್ಲ ಓದ್ಕೊಂಡು ನೀಟಾಗಿ ಪ್ರಿಪರೇಷನ್ ಆಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ತುಂಬಾ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಇನ್ನು ಆನ್ಸರ್ ರೈಟಿಂಗ್ ಬರೆಯೋ ವೇ ಹೆಂಗಿರ್ಬೇಕು ಅಂತಂದ್ರೆ, ಫಸ್ಟ್ ಮ್ಯಾಟರ್ ಇರಬೇಕು, ಅದಾದ್ಮೇಲೆ ಸಬ್ಜೆಕ್ಟ್ ಇರಬೇಕು, ಅದಾದ್ಮೇಲೆ ನಿಮ್ಮ ವರ್ಡ್ಸ್ ಅಲ್ಲಿ ಕನ್ಕ್ಲೂಡ್ ಮಾಡಬೇಕು. ಇಷ್ಟೆಲ್ಲ ಬರೆಯುವಾಗ ಜಸ್ಟ್ 250 ವರ್ಡ್ಸ್ ಅಲ್ಲಿ ಕೇಳಿರ್ತಾರೆ, ಅಷ್ಟಲ್ಲೇ ಮಾಡಬೇಕು, ಅದಕ್ಕಿಂತ ಹೆಚ್ಚು ಇರಬಾರ್ದು. ಸೊ ಅಲ್ಲಿ ಹೆಂಗಿರ್ಬೇಕು ಇಷ್ಟೆಲ್ಲದನ್ನು ಅಂತಂದ್ರೆ, ನೀವು ಟೇಬಲ್, ಗ್ರಾಫ್, ಮ್ಯಾಪಿಂಗ್ ಪ್ರತಿಯೊಂದನ್ನು ಹಾಕಿ ಪ್ರೆಸೆಂಟೇಷನ್ ಮಾಡಬೇಕು. ಸೊ ಯುವರ್ ವೇ ಆಫ್ ರೈಟಿಂಗ್ ಹೆಂಗಿರ್ಬೇಕು ಅಂದ್ರೆ, ಇನ್ನೊಬ್ರು ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕೆ ಅವ್ರು ತಗೊಳ್ಳೋ ಮಾರ್ಕ್ಸ್ ಗಿಂತ ಒಂದ್ ಪೇಜ್ ಅಲ್ಲಿ 1 ಮಾರ್ಕ್ಸ್ ಒಬ್ಬರಿಗಿಂತ ನೀವು ಎಕ್ಸ್ಟ್ರಾ ತಗೊಂಡ್ರೆ ನಿಮ್ ಸ್ಕೋರ್ ತುಂಬಾ ಚೆನ್ನಾಗಿ ಆಗೋಗುತ್ತೆ. ಯು ಶುಡ್ ಬಿ ಪ್ರಿಪೇರ್. ಹೆಂಗೆ ಅಂದ್ರೆ, ಇನ್ನೊಬ್ರು ಆನ್ಸರ್ ರೈಟಿಂಗ್ ಮಾಡುವಾಗ ಇನ್ನೊಬ್ಬರಿಗೆ ಏನೋ 4 ಮಾರ್ಕ್ಸ್ ಒಂದು ಆನ್ಸರ್ ರೈಟಿಂಗ್ ಕೊಟ್ಟಿರ್ತಾರೆ ಅಂದ್ರೆ, ಒಂದೇ ಪೇಜ್ ಅಲ್ಲಿ ನೀವು ಅದ್ರಲ್ಲಿ 5 ತಗೊಂಡ್ರೆ ಸಾಕು. ಇದೇ ತರ 1 ಮಾರ್ಕ್ಸ್ ಆಡ್ ಆಗ್ತಾ ಹೋದ್ರೂ ಕೊನೆಗೆ ಬರೋ ರ್ಯಾಂಕಿಂಗ್ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಎಲ್ಲಾನು ಬರೆಯೋ ಪ್ರೆಸೆಂಟೇಷನ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು, ಅವರಿಗೆ ಈಸಿಯಾಗಿ ಅರ್ಥ ಆಗೋ ತರ ಇರಬೇಕು, ಮ್ಯಾಪಿಂಗ್ ಇರಬೇಕು, ಟೇಬಲ್ ಇರಬೇಕು, ಚಾರ್ಟಿಂಗ್ಸ್ ಇರಬೇಕು. ಇದೆಲ್ಲಾನು ನೀಟಾಗಿ ಇನ್ವರ್ಟೆಡ್ ಕಾಮದಲ್ಲಿ ಹಾಕ್ತಿರೋ ಪ್ರತಿಯೊಂದನ್ನು ಯೂಸ್ ಮಾಡಿ ಅಲ್ಲಿ ಬರೆಯೋದು, ಪ್ರೆಸೆಂಟ್ ಮಾಡೋದ್ರೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಹೆಂಗೆ ಅಂತ ಅಂದ್ರೆ, ಇಂಟರ್ವ್ಯೂ ಮಾರ್ಕ್ಸ್ಗೆ ನೀವು ಏನು GS 7 ಪೇಪರ್ಸ್ ಇರುತ್ತೆ ಅದಷ್ಟೇ ಕ್ವಾಲಿಫೈಯಿಂಗ್ ಆಗೋದು. ಕನ್ನಡ, ಇಂಗ್ಲಿಷ್ ಮೇನ್ಸ್ ಅಲ್ಲಿ ಬರೆದಿರ್ತಾರೆ, ಅದು ಆಗೋದಿಲ್ಲ. ಮತ್ತೆ ಪ್ರಿಲಿಮ್ಸ್ ಜಸ್ಟ್ ಅದು ಮೇನ್ಸ್ ಗೆ ಕ್ವಾಲಿಫೈಯಿಂಗ್ ಅಷ್ಟೇ, ಅದು ಕೂಡ ಇಂಟರ್ವ್ಯೂ ಮಾರ್ಕ್ಸ್ ಗೆ ಆಡ್ ಆಗೋದಿಲ್ಲ. ನೀವೇನು GS 7 ಪೇಪರ್ಸ್ ಬರ್ದಿರ್ತೀರೋ ಅದಷ್ಟೇ ಆಡ್ ಆಗುತ್ತೆ. ಅದ್ರ ಜೊತೆಗೆ ಕೊಡೋ ಇಂಟರ್ವ್ಯೂ ಮಾರ್ಕ್ಸ್ ಅದಷ್ಟೇ ಆಡ್ ಆಗೋದು. ಇವೆರಡು ಸೇರಿಸಿ ನಿಮ್ ಲಿಸ್ಟ್ ಕೊನೆಗೆ ಅನೌನ್ಸ್ ಆಗೋದು. ಅದನ್ನ ಬಿಟ್ಟು ನೀವು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಅಲ್ಲಿ ಕನ್ನಡ, ಇಂಗ್ಲಿಷ್ ಆಡ್ ಆಗೋದಿಲ್ಲ. ನೆಕ್ಸ್ಟ್ KAS ಎಕ್ಸಾಮ್ ಪ್ಯಾಟರ್ನ್ ಕೂಡ ಸೇಮ್ ಇದೆ ಆಲ್ಮೋಸ್ಟ್ ಆಲ್. ಅದರಲ್ಲೂ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. KAS ಅಲ್ಲಿ ಒಂದ್ ಏನ್ ಅಡ್ವಾಂಟೇಜ್ ಅಂತಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಇರೋದಿಲ್ಲ.
ಆಪ್ಷನಲ್ ಇಲ್ದಲೇ ನೆಕ್ಸ್ಟ್ GS 7 ಪೇಪರ್ಸ್ ಅಷ್ಟೇನೆ ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ CSET ಅಂತ UPSC ಅಲ್ಲಿ ಇತ್ತು, ಇದರಲ್ಲಿ KS ಅಲ್ಲಿ CSET ಅಂತಾನೆ ಪರ್ಟಿಕ್ಯುಲರ್ KS ಅಲ್ಲಿ ಇರೋದಿಲ್ಲ. GK 1 ಇರುತ್ತೆ. ಅದಾದ್ಮೇಲೆ ಸೆಕೆಂಡ್ ಪೇಪರ್ ಏನಿರುತ್ತೆ ಅಂತಂದ್ರೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಮತ್ತೆ ಏನು ಮ್ಯಾಥ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಅಂತ ಇರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. 1 ಇಯರ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್, ಕರೆಂಟ್ ಅಫೇರ್ಸ್ ಇದನ್ನೆಲ್ಲ ನೀಟಾಗಿ ಓದ್ಕೊಂಡ್ರೆ ಮೋಸ್ಟ್ ಆಫ್ ಕ್ವಾಲಿಫೈಯಿಂಗ್ ಇದರಲ್ಲೇ ಬಂದ್ಬಿಡುತ್ತೆ. ಇದು KS ಪ್ಯಾಟರ್ನ್. ಇದಾದ್ಮೇಲೆ ನೆಕ್ಸ್ಟ್ ಮೇನ್ಸ್ ಎಸ್ ಇಟ್ ಇಸ್ ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಎಸ್ಎ ಇರುತ್ತೆ, GS 1, GS 2, GS 3, GS 4 ಇಷ್ಟಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ. ಹಂಗೇನೆ ಎಲ್ಲಿ ಪ್ರೊವೈಡ್ ಮಾಡ್ತಾರೆ, ಯಾವ ಟೈಮಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ, ಇದು SC ST ಸ್ಟೂಡೆಂಟ್ಸ್ಗೆ, ಮೋಸ್ಟ್ ಆಫ್ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ರೆಗ್ಯುಲರ್ ಆಗಿ ಇದು ಗೌರ್ಮೆಂಟ್ ಕಡೆಯಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ಫಾರ್ಮ್ ಆಗ್ತಾನೆ ಇರುತ್ತೆ, ರೆಗ್ಯುಲರ್ ಆಗಿ ಆಗ್ತಾನೆ ಇರುತ್ತೆ. ಇಯರ್ಲಿ ಒನ್ಸ್ ಅಕ್ಟೋಬರ್, ನವೆಂಬರ್, ಆಗಸ್ಟ್ ಈ ಮಂತ್ ಅಲ್ಲಿ ಆಗುತ್ತೆ. ಇನ್ನ OBC ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ OBC ಅವರಿಗೆ ಲಿಂಕ್ ನ ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂತ ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಟಿಲ್ ಡಿಸೆಂಬರ್ ತನಕನೂ ಇರುತ್ತೆ. ಅವಾಗ ನಾವು ಅಪ್ಲೈ ಮಾಡ್ಕೊಂಡ್ರೆ ಅದರಲ್ಲಿ ಎಕ್ಸಾಮ್ಸ್ ಜನವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ಸ್ ಇರುತ್ತೆ. ಆ ಎಕ್ಸಾಮ್ಸ್ ಕೊಟ್ಟು ಲಿಸ್ಟ್ ಬರುತ್ತೆ, ಲಿಸ್ಟ್ 1 ಲಿಸ್ಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ಲಿಸ್ಟ್ ಅನೌನ್ಸ್ ಮಾಡೋ ಪ್ರಕಾರ ನಾವು ಯಾವ್ಯಾವ ನಿಮಗೆ ಫಸ್ಟ್ ಕೇಳಿರುತ್ತಲ್ಲ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಎಲ್ಲೆಲ್ಲಿ ನೀವು ತಗೋತೀರಾ ಅಂತ ಹೇಳ್ಬಿಟ್ಟು, ಡೆಲ್ಲಿ ಇರುತ್ತೆ UPSC ಗೆ, ಧಾರವಾಡ ಇರುತ್ತೆ, ಬೆಂಗಳೂರು ಇರುತ್ತೆ, ಹೈದರಾಬಾದ್ ಇರುತ್ತೆ. ನೀವು ಇಷ್ಟಲ್ಲಿ ನೀವು ಎಲ್ಲಿ ಬೇಕಂತ ನೀವು ಕೇಳ್ತಿರೋ ಅಲ್ಲೆಲ್ಲಿ ಎಕ್ಸ್ಪೆನ್ಸಿವ್ಸ್ ನ ನೋಡ್ಕೊಂಡು ನಿಮಗೆ ಸೆಂಟರ್ಸ್ ನ ಅಲಾಟ್ ಮಾಡ್ತಾರೆ. ನೀವು ಬೆಂಗಳೂರು ಬೇಕಂದ್ರೆ ಬೆಂಗಳೂರು ತಗೋಬಹುದು, ಹೈದರಾಬಾದ್ ಬೇಕಂದ್ರೆ ಹೈದರಾಬಾದ್ ತಗೋಬಹುದು, ಧಾರವಾಡ ಬೇಕಂದ್ರೆ KS ಮೋಸ್ಟ್ ಧಾರವಾಡ ಕೊಡ್ತಾರೆ ತಗೋಬಹುದು. ಇನ್ನ ಬೆಂಗಳೂರಲ್ಲಿ KS UPSC ಎರಡಕ್ಕೂ ತಗೋಬಹುದು. ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟ್ಸ್ ಅಂತ ಬಂದಾಗ ಇನ್ಸೆಟ್ IAS, ಲಾ ಎಕ್ಸಲೆನ್ಸ್, ಇಂಡಿಯಾ ಫಾರ್ IAS ಬಾಬಾ ಇಷ್ಟು ಸೆಂಟರ್ಸ್ ನ ಪ್ರೊವೈಡ್ ಮಾಡ್ತಾರೆ. ಕೋಚಿಂಗ್ ತಗೊಂಡ್ಮೇಲೆ ಹೆಂಗೆ ನಾವು ಡೆಡಿಕೇಟೆಡ್ ಆಗಿರ್ಬೇಕು, ಎಷ್ಟು ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೋಚಿಂಗ್ ಕೊಡ್ತಾರೆ. ಕೋಚಿಂಗ್ ಮಾರ್ನಿಂಗ್ ಟು ನೈಟ್ ಇರುತ್ತೆ, ಇಲ್ಲ ಸಮ್ಟೈಮ್ಸ್ ಆಫ್ಟರ್ನೂನ್ ಟು ನೈಟ್ ಇರುತ್ತೆ. ಈ ತರ ಶೆಡ್ಯೂಲ್ಸ್ ಇರುತ್ತೆ. ಕ್ಲಾಸಸ್ ನ ನೋಡ್ಕೊಂಡು ನಿಮ್ಮ ಟೈಮ್ ಟೇಬಲ್, ಪರ್ಸನಲ್ ಟೈಮ್ ಟೇಬಲ್ ಅಂತ ಒಂದಿರುತ್ತೆ. ನೀವು ವೇಕಪ್ ಆಗೋ ಇದರಿಂದ ಹಿಡಿದು ಲಾಸ್ಟ್ ಟಿಲ್ ಮಲ್ಕೊಳ್ಳೋ ತನಕ ಒಂದು ನಿಮ್ದೇ ಆಗಿರೋ ಓನ್ ಟೈಮ್ ಟೇಬಲ್ ಪ್ರಿಪೇರ್ ಆಗಬೇಕು. ಆ ಟೈಮ್ ಟೇಬಲ್ಗೆ ತುಂಬಾ ಡೆಡಿಕೇಟೆಡ್ ಆಗಿರ್ಬೇಕು, ತುಂಬಾ ಡಿಸಿಪ್ಲಿನ್ ಆಗಿರ್ಬೇಕು. ಸೊ ಹಾಲಿಡೇ ಬಂತು ಅಂತ ಮನೆಗೆ ಹೋಗೋದು, ಮಧ್ಯದಲ್ಲಿ ಅವರು ನೋಡ್ತೀವಿ ಇವರು ನೋಡ್ತೀವಿ ಅಂತ ಟೈಮ್ ವೇಸ್ಟ್ ಮಾಡೋದು. ಸೊ ಸಕ್ಸಸ್ ಆಗ್ಬೇಕಂದ್ರೆ ಸಮ್ ಡೇಸ್, ಸಮ್ ಇಯರ್ಸ್, ಎಲ್ಲಿ ತನಕ ಟಿಲ್ ಸಕ್ಸಸ್ ಸಿಗುತ್ತೋ ಅಲ್ಲಿ ತನಕನು ಎಲ್ಲದನ್ನು ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಡೆಡಿಕೇಟೆಡ್ ಆಗಿರ್ಬೇಕು. ಈಗ ಕ್ಲಾಸಸ್ ಮಾಡ್ತಾರೆ, ಕ್ಲಾಸ್ ಆಗಿದ ತಕ್ಷಣ ಬಂದು ನಿಮ್ದೇ ಅಂತ ಒಂದು ನೋಟ್ಸ್ ಇರುತ್ತೆ. ಆ ಕ್ಲಾಸ್ ಏನ್ ಕೇಳ್ತೀರಾ ಅವತ್ತಿಂದ ಅವತ್ತೇ ನೋಟ್ಸ್ ಮಾಡ್ಕೋಬೇಕು. ನಿಮ್ಮ ವರ್ಡ್ಸ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ ಆ ವರ್ಡ್ಸ್ ಅಲ್ಲಿ ನಿಮ್ದೇ ಆಗಿರೋ ಒಂದು ಓನ್ ನೋಟ್ಸ್ ಮಾಡ್ಕೋಬೇಕು. ಮತ್ತೆ ಕರೆಂಟ್ ಅಫೇರ್ಸ್ ಪ್ರತಿದಿನ ಅಪ್ಡೇಟ್ ಆಗಬೇಕು. ಪರ್ ಮಂತ್ ಮ್ಯಾಗಝಿನ್ಸ್ ಬರುತ್ತೆ, ಆ ಮ್ಯಾಗಝಿನ್ಸ್ ಮುಖಾಂತರ ಅಥವಾ ಪರ್ ಡೇನೋ, ಈಗ ಪ್ರೆಸೆಂಟ್ ವಿಷನ್ ಅಂತ ಇದೆ UPSC ಓದೋರಿಗೆ, ಮತ್ತೆ ಸ್ಪರ್ಧಾ ಅರಿವು ಅವ್ರದ್ದು ಕೇರ್ ಇನ್ ಇಂಡಿಯಾ ಅಂತ ಒಂದು ಮ್ಯಾಗಝಿನ್ ಇದೆ. ಕನ್ನಡ ಓದೋರಿಗೆ ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು ಅಂತ ಇದೆ. ಈ ತರ ಮ್ಯಾಗಝಿನ್ಸ್ ನ ಪರ್ ಮಂತ್ ನೀವು ಓದ್ಕೋತಾ ಬಂದ್ರೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಜೊತೆಗೆ UPSC ಅಲ್ಲಿ ಮೇನ್ಸ್ ಪ್ರಾಕ್ಟೀಸ್ ರೈಟಿಂಗ್ ಪ್ರತಿದಿನನೂ ಒಂದು ಇಶ್ಯೂಸ್ ನ ಇಟ್ಕೊಂಡು ಏನು ಇಂದು ಎಡಿಟೋರಿಯಲ್ ಬರುತ್ತೆ ಆ ಎಡಿಟೋರಿಯಲ್ ಅಲ್ಲಿ ಅಥವಾ ಯಾವ್ದ್ರಲ್ಲೂ ಒಂದು ಸಬ್ಜೆಕ್ಟ್ ನ ಚಾಯ್ಸ್ ಮಾಡಿ ನಿಮ್ದೇ ಆಗಿರೋ ಒಂದು ವರ್ಡ್ಸ್ ಅಲ್ಲಿ 250 ವರ್ಡ್ಸ್ ಅಲ್ಲಿ ಬರಿತಾ ಹೋಗ್ಬೇಕು. ಈ ತರ ಬರ್ದಾಗ ರೈಟಿಂಗ್ ಫಾಸ್ಟ್ ಆಗತ್ತೆ. ರೈಟಿಂಗ್ ಫಾಸ್ಟ್ ಆದಾಗ ನಿಮ್ಗೆ ಬರೆಯೋ ಸ್ಪೀಡು ಅಲ್ಲಿ ಎಕ್ಸಾಮ್ ಅಲ್ಲಿ ಎಲ್ಲಾನು ಟೈಮ್ ಎಲ್ಲ ಮ್ಯಾನೇಜ್ ಆಗುತ್ತೆ. ಈ ತರ ಫುಲ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು CSET ಪೇಪರ್ ಇರುತ್ತೆ. CSET ಗೆ ಮ್ಯಾಥಮೆಟಿಕ್ಸ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಆಪ್ಟಿಟ್ಯೂಡ್, ರೀಸನಿಂಗು ಎಲ್ಲಾನು ಇರುತ್ತೆ. ಡೈಲಿ CSET ನ ಮಾಡ್ಬೇಕು, ಡೈಲಿ ಮ್ಯಾಥಮೆಟಿಕ್ಸ್ ನ ಮಾಡ್ಬೇಕು. ಅದು ಹೆಂಗಿರ್ಬೇಕು ನಮ್ ಟೈಮ್ ಟೇಬಲ್ ಅಂತ ಅಂದ್ರೆ ಫುಲ್ ಡಿಸಿಪ್ಲಿನ್ ಆಗಿರ್ಬೇಕು. ಎಲ್ಲದಕ್ಕೂ ಈಕ್ವಲ್ ಟೈಮಿಂಗ್ಸ್, ಈಕ್ವಲ್ ಪ್ರಿಪರೇಷನ್, ಈಕ್ವಲ್ ರಿವಿಷನ್. ಬುಕ್ಸ್ ನ ಜಾಸ್ತಿ ಮಾಡೋದಿಕ್ ಹೋಗ್ಬಾರ್ದು. ಒಂದೇ ಸಬ್ಜೆಕ್ಟ್ ಗೆ ಒಂದೇ ಬುಕ್ ನ ಮೋರ್ ಟೈಮ್ಸ್ ರಿವಿಷನ್ ಮಾಡ್ತಾ ಹೋಗ್ಬೇಕು. ಸೋರ್ಸ್ ನ ಜಾಸ್ತಿ ಮಾಡಬಾರ್ದು. ಏನ್ ರಿವಿಷನ್ ಇದೆ ಅದಷ್ಟೇ ಪದೇ ರಿವೈಸ್ ಮಾಡ್ಕೋತಾ ಹೋದಾಗ ನಮಗೆ ಬೇಗ ಸಕ್ಸಸ್ ಆಗತ್ತೆ. ನಾನು ಹೇಳಿದ್ನಲ್ಲ, ಈಗ ಕೆಲವೊಂದು ಮಕ್ಕಳು PUC ಆಗಿದ ತಕ್ಷಣನೇ ಡಿಗ್ರಿ ಜಾಯಿನ್ ಆಗ್ತಾರೆ. ಬಟ್ ಡಿಗ್ರಿ ಜಾಯಿನ್ ಆದ 3 ಇಯರ್ಸ್ ಆದ್ಮೇಲೆ ಯೋಚನೆ ಮಾಡ್ತಾರೆ ನಾನು UPSC ಮಾಡಬೇಕು, KS ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಒಂದು ಸಜೆಷನ್ ಏನಂತಂದ್ರೆ PUC ಆಗಿದ ತಕ್ಷಣ ಹೆಂಗೆ ಡಿಗ್ರಿ ಜಾಯಿನ್ ಆಗ್ತಾರ ಅದೇ ಜಾಯಿನ್ ಆಗೋರ ಜೊತೆಗೆ UPSC ಕೋಚಿಂಗ್ ಕೂಡ ಮಾಡುವಂತದ್ದು. ಅಂದ್ರೆ ಇಂಟಿಗ್ರೇಟೆಡ್ ಎರಡೂ ಪ್ಯಾರಲಲ್ ಆಗಿ ಮುಗಿಸ್ಕೊಳ್ಳುವಂತದ್ದು. ಡಿಗ್ರಿಗೆ ನೀವು ಏನ್ ಜಾಯಿನ್ ಆಗ್ತೀರಾ ಅದೇ ಟೈಮಲ್ಲೇ UPSC, KPSC ಇನ್ಸ್ಟಿಟ್ಯೂಟ್ ಗಳಿಗೆ ನೀವು ಜಾಯಿನ್ ಆಗೋದು. ಇವಾಗ ಹೆಂಗಿದೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಫ್ರೀ
ಕೋಚಿಂಗ್ ಪ್ರೊವೈಡ್ ಆಗ್ತಾ ಇದೆ. ಅದಕ್ಕೊಂದು ಎಕ್ಸಾಮ್ಸ್ ಇರುತ್ತೆ, ಅದನ್ನ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ಸ್ ಹಾಕಿ ನೀವು ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಡಿಗ್ರಿನೂ ಆಗತ್ತೆ. ಈ ಕಡೆ UPSC ಕೋಚಿಂಗ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನು ₹1 ಪೇ ಮಾಡೋದಿಲ್ಲ. ನಿಮಗೆ ಸ್ಟೇ ಫಂಡ್ ಕೂಡ ಬರುತ್ತೆ. UPSC ಗೆ ಪರ್ ಮಂತ್ 7,000 to 9,000 ಬರುತ್ತೆ, KAS ಗೆ 7,000 ಬರುತ್ತೆ. ಈ ತರ ಸ್ಟೇ ಫಂಡ್ ಕೂಡ ಕೊಟ್ಟು ನಿಮಗೆ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಕೊಡ್ತಾರೆ. ನಿಮ್ಗೆ ಅಲ್ಲೇ ಓದೋದಿಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಲೈಬ್ರರಿ ಕೂಡ ಫೆಸಿಲಿಟಿ ಅವೈಲೇಬಲ್ ಮಾಡ್ಕೊಡ್ತಾರೆ. ನೀವು ಡಿಗ್ರಿನ ಇಂಟಿಗ್ರೇಟೆಡ್ ತಗೊಂಡು ಪ್ಯಾರಲಲ್ ಆಗಿ UPSC ಕೋಚಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೋಬಹುದು. ಇದು ಒಂದು ಯಾರ್ಯಾರು ಅಪ್ಕಮಿಂಗ್ ಆಸ್ಪಿರೆಂಟ್ಸ್ ಇದಾರೆ, ನಾವು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತವರು PUC ಕಂಪ್ಲೀಟ್ ಆಗಿದ ತಕ್ಷಣ ಮುಂದೆ ನಾವು ಕಾಂಪಿಟೇಟಿವ್ಸ್ ಕಡೆ ಹೋಗ್ಬೇಕನ್ನೋ ಒಂದು ಸ್ಟೂಡೆಂಟ್ಸ್ಗೆ ಇದೊಂದು ನಂದೊಂದು ಕಿವಿ ಮಾತು.